ಓಕೆ, ನೀರು ಕುದೀತಾ ಇದೆ. ಈ ನೀರಿಗೆ ನಾವು ಇವಾಗ ಟೊಮೆಟೊ ಹಾಕೋಣ. ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ನಾವು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಪುಡಿ, ಇದು ಒಂದು 4 ಚಮಚ ಸಾಕು. ಓಕೆ, ಇದ್ರ ಜೊತೆಗೆ ರಸಂ ಪೌಡರು, ಇದು ಕೂಡ ಒಂದು 2 ಚಮಚ ಹಾಕೊಳ್ಳೋಣ. ಸ್ವಲ್ಪ ಬೆಲ್ಲ, ಇದಿಷ್ಟು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಕಲ್ಲುಪ್ಪು ಹಾಕೋಣ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಆ ಮೆಣಸಿನ ಪುಡಿ ಘಾಟೆಲ್ಲ ಹೋಗಬೇಕು, ಅಲ್ಲಿ ತನಕ ಕುದಿಬೇಕು. ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಮೆಣಸಿನ ಪುಡಿ ಘಾಟೆಲ್ಲ ಹೋಗಿದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ. ಒಳ್ಳೆ ಪರಿಮಳ ಬರ್ತಾ ಇದೆಯಾ? ಪರಿಮಳ ಅನ್ನೋ ಪದ ಬಳಸಿದ್ರಲ್ಲ ನೀವು, ಭಾಳ ಖುಷಿ ಆಯಿತು. ಓಕೆ, ಇದೊಂಚೂರು ಲೈಟಾಗಿ ಕುದೀತಾ ಇರಲಿ. ಈ ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಬರೋಣ. ಇದಕ್ಕೆ ಒಂಚೂರು ಹಿಂಗೆ ಹಾಕೋಣ. ಜೀರಿಗೆ 1 ಸ್ಪೂನು, ಸಾಸಿವೆ 1 ಸ್ಪೂನು, ಓಕೆ, ರಸಂ ರುಚಕ ರೆಡಿಯಾಗಿದೆ. ಈ ರುಚಕ ರಸಂನ ನೀವು ಇವಾಗ ತಿನ್ನಕ್ಕೆ ರೆಡಿ ಇದ್ದೀರಾ? ತಗೊಳ್ಳಿ, ಟೇಸ್ಟ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಬಿಸಿ ಇದೆ, ಹುಷಾರು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬ ಅದ್ಭುತವಾಗಿದೆ. ಹೌದಾ? ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಆಯ್ತಾ, ರಸಮ್ ಯಾವಾಗಲೂ ಕೊಡ್ತಿರಲಿಲ್ಲ. ಹೌದಾ? ನಾನು ಟ್ರೈ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಸೊ ಅದು ಬೇರೆ ಫೀಲೇ ಕೊಡುತ್ತೆ. ನೋಡೋಣ ಅನ್ನ ಜೊತೆ. ಹಿತವಾಗಿದೆ. ಅಬ್ಬಬ್ಬಬ್ಬ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಸಾರು ಕುಡಿದ್ರೆ ಗಂಟಲಿಗೆ ಹಿತವಾಗಿದೆ. ಮೆಣಸು ಚೆನ್ನಾಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ಹುಡುಗಿಯರು ಮಾತನಾಡಿಸಿದಾಗ ಏರುವುದು ನನ್ನ ನಾಡಿ ಮಿಡಿತ, ಎದೆಯಲ್ಲಿ ಡವ ಡವ ಡವ, ಏಕೆಂದರೆ ನಾನು ಬಡವ. ಇಂದ್ರೆ ಅವರೇ ಭಾಳ ಖುಷಿಯಾಯಿತು. ನಿಮ್ಮ ಪತ್ರಗಳನ್ನು ಓದಿ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಭಾಳ ಖುಷಿಯಾಯಿತು. ನಿಮ್ಮ ಮನೆಗೆ ಬಂದೆ ನಾನು, ನೀವು ಪತ್ರ ಬಂದಿದೆ ಅಂತ ನಿಮಗೋಸ್ಕರ ಸ್ಪೆಷಲಾಗಿ ರಸಂ ರುಚಕ ಮಾಡಿಕೊಟ್ಟೆ. ಹೇಗಿತ್ತದು? ತುಂಬ ಚೆನ್ನಾಗಿತ್ತು. ನೀವು ನಮ್ಮ ಮನೆಗೆ ಬಂದು ನಮಗಿಷ್ಟವಾದ ಕೈ ರುಚಿಯನ್ನು ಮಾಡಿ ಉಣಬಡಿಸಿದ್ರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 3, ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇದನ್ನೆಲ್ಲವನ್ನ ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ರಸಂ ರುಚಕ ಬೇಕಾಗುವ ಪದಾರ್ಥಗಳು: ತೊಗರಿಬೇಳೆ 2 ಚಮಚ, ಕಡಲೆಬೇಳೆ 2 ಚಮಚ, ಮೆಣಸು 1 ಚಮಚ, ಜೀರಿಗೆ 1 ಚಮಚ, ಕೊಬ್ಬರಿ ತುರಿ 1 ಕಪ್, ಬ್ಯಾಡಗಿ ಮೆಣಸಿನಕಾಯಿ 6, ಗುಂಟೂರು ಮೆಣಸಿನಕಾಯಿ 4, ರಸಂ ಪೌಡರ್ 2 ಚಮಚ, ಬೆಲ್ಲ ಸ್ವಲ್ಪ, ಹುಣಸೆ ರಸ 1 ಕಪ್ಪು, ಟೊಮ್ಯಾಟೊ 1 ಕಪ್ಪು, ತುಪ್ಪ 2 ಚಮಚ, ಇಂಗು 1/4 ಚಮಚ, ಸಾಸಿವೆ 1 ಚಮಚ, ಕರಿಬೇವು 10 ಎಲೆ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಪ್ಯಾನ್ಗೆ ತೊಗರಿಬೇಳೆ, ಕಡಲೆಬೇಳೆ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ಮತ್ತೆ ಪ್ಯಾನ್ಗೆ ಕೊಬ್ಬರಿ ತುರಿ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ಪ್ಯಾನ್ಗೆ 1 ಚಮಚ ತುಪ್ಪ ಹಾಕಿ ಅದಕ್ಕೆ ಮೆಣಸು ಹಾಕಿ ಹುರಿದು ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಕುದಿಯುತ್ತಿರುವ ನೀರಿಗೆ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ತಯಾರಾದ ಪುಡಿ 4 ಚಮಚ, ರಸಂ ಪೌಡರ್, ಬೆಲ್ಲ,
ಕಲ್ಲುಪ್ಪು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಅದಕ್ಕೆ ಹುಣಸೆ ರಸ, ತುಪ್ಪ, ಇಂಗು, ಜೀರಿಗೆ, ಸಾಸಿವೆಯ ಒಗ್ಗರಣೆ ಹಾಕಿ ಸ್ವಲ್ಪ ಕುದಿಸಿದರೆ ರಸಂ ರುಚಕ ಸವಿಯಲು ಸಿದ್ಧ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರೆದು ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲಲ್ಲಿ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆಯಾಗಿದೆ. ಇದು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು, www.bombatbhojana.com. ಇಲ್ಲಿ ಹೋದರೆ ಹೋಮ್ ಪೇಜಲ್ಲೇ ಬೈ ಬುಕ್ ಸೆಟ್ ಅಂತ ಒಂದು ಸೆಂಟೆನ್ಸ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಭಾಗ 1, 2, 3 ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.